ಆ ಕಥೆಗಳನ್ನ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಿದು ಕನ್ನಡಿಗ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇನ್ ಶಾರ್ಟಲ್ಲಿ ಲಿರಿಕ್ಸ್ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ. ಆ್ಯಪ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಜಾಸ್ತಿ ಮಾತಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಅಂತ ಇದೆ ನೋಡಿ. ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ನೋಡಿ ಇನ್ಶಾರ್ಟ್ ಅಂತ ಇದು ವಾಟರ್ ಮಾರ್ಕ್ ಬರುತ್ತೆ. ಅದು ಬೇಡ ಅಂದರೆ ಅಲ್ಲೇ ರಿಮೂವ್ ಮಾಡ್ಬೋದು. ನೀವು ಫ್ರೀ ರಿಮೂವ್ ಅಂತ ಕೊಟ್ಟರೆ ಅದೇ ರಿಮೂವ್ ಆಗುತ್ತೆ. ಇನ್ನೊಂದು ಏನಪ್ಪ ಒಳ್ಳೆ ವಿಷಯ ಅಂದರೆ, ಇದಕ್ಕೆ ಡಾಟಾ ಬೇಕಿಲ್ಲ, ಆನ್ಲೈನಲ್ಲ ಆಫ್ಲೈನಲ್ಲೇ ಎಡಿಟ್ ಮಾಡ್ಕೊಬೋದು. ಮಸ್ತ್ ಫ್ಯೂಚರ್ಸ್ ಇದ್ದಾವೆ. ಮೊದಲಿಲ್ಲಿ ಕ್ಯಾನ್ವಾಸ್ಗೆ ಹೋಗಿ, ಕ್ಯಾನ್ವಾಸಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ, ಹಿಂದೆ ಬ್ಲರ್ ಬೇಕು ಅಂದರೆ ಬರ್ನ್ ಮಾಡ್ಕೊಳ್ಳಿ. ನಾನು 80/16 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅದು ಝೂಮ್ ಮಾಡ್ಕೊಂಡು ಇಟ್ಕೊಳ್ಳಿ. 20 ಸೆಕೆಂಡ್ಗೆ ನಾನು ಇನ್ಕ್ರೀಸ್ ಮಾಡಿದ್ದೀನಿ ಸ್ವಲ್ಪ ಡ್ಯೂರೇಷನ್ನು. ನೆಕ್ಸ್ಟ್ ಈಗ ಏನು ಮಾಡೋದು ಅಂದರೆ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ಟ್ ಆಡಿಯೋ ಫ್ರಮ್ ವೀಡಿಯೋ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಇರ್ತವೆ, ಇಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ, ಟೆಕ್ಸ್ಟಿಗೆ ಹೋಗಿ. ಫಸ್ಟ್ ಲೈನ್ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಫಸ್ಟ್ ಲೈನ್ ಏನಿದೆ ಅನ್ನೋದು ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಕತೆಗಳೆಲ್ಲ ಅಥವಾ ಟೈಪ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಮೇಲೆ ಪೆನ್ಸಿಲ್ ಸಿಂಬಲ್ ಕಾಣುತ್ತೆ ನೋಡಿ, ಎಡಿಟ್ದು, ಅಲ್ಲಿಗೆ ಹೋಗ್ಬಿಟ್ಟೆ ನೀವು. ನಿಮ್ಗೆ ಯಾವ ರೀತಿ ಬೇಕು ಶಾಡೋ ತೋರಿಸ್ತೀನಿ ನೋಡಿ. ಕಲರು ಯಾವ್ದು ಬೇಕು ನಿಮಗೆ, ಪಿಂಕು, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು, ನಿಮ್ಗೆ ಇಷ್ಟ. ನಾನು ವೈಟ್ ಹಾಕ್ಕೊಂಡಿದ್ದೀನಿ. ಬಾರ್ಡರಿಗೆ ಬಂದರೆ ಇರುತ್ತೆ ನೋಡಿ, ತೋರಿಸ್ತೀನಿ. ಬಾರ್ಡರಿಗೆ ನಿಮ್ಗೆ ಇಷ್ಟ ಬಂದರೆ ನೀವು ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ನಾನು ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹೊಸದಾಗಿ ಗ್ಲೋ ಅಂತ ಆಪ್ಷನ್ ಬಂದಿದೆ ನೋಡಿ, ಗ್ಲೋ ಅಂತ, ಅದು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಈ ಥರ ಹಿಂದೆ ಬರುತ್ತೆ ನೋಡಿ. ಈ ಥರ ನಿಮಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಸಾಕು, ಸದ್ಯಕ್ಕೆ ಇಷ್ಟೇ ಸಾಕು ನನಗೆ ನಿಮಗೆ ತೋರಿಸೋಕೆ. ನೆಕ್ಸ್ಟ್ ಇಲ್ಲಿ ಏನಂತಿದೆ ನೋಡಿ, ಫಾಂಟ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಬೋದು. ನಿಮಗೆ ಫಾಂಟ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಇರೋ ಫಾಂಟದಲ್ಲೇ ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಹೋಗ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ತೋರಿಸ್ತೀನಿ ನೋಡಿ. ಇವಾಗ ಬಾರ್ಡರ್ ನಾನು ಹಾಕ್ಕೊಳಲ್ಲ, ಕ್ಯಾನ್ಸಲ್ ಮಾಡ್ಕೊತೀನಿ, ನನಗೆ ಬೇಕಿಲ್ಲ ಅದು. ಶಾಡೋ ಸ್ವಲ್ಪ ಇರಲಿ, ಬ್ಲ್ಯಾಕ್ ಹಾಕ್ಕೊತೀನಿ, ಇರಲಿ, ಚೆನ್ನಾಗಿ ಕಾಣಿಸುತ್ತೆ. ಗ್ಲೋ ಅಂದರೆ ಅಷ್ಟೊಂದು ಬೇಡ, ಸ್ವಲ್ಪ ಇರಲಿ ಗ್ಲೋ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದನ್ನು ಟೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೊಬೇಕಾದ್ರೆ ಮಾಡ್ಕೊಬೋದು, ಅದು ಇದು ಆ ಸೆಟ್ಟಿಂಗ್. ಇದು ಥರ್ಡ್ ಒನ್ನು ಈ ಥರ ಇರುತ್ತೆ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನಗೆ ಇಷ್ಟೇ ಸಾಕು. ಮತ್ತು ಇಲ್ಲಿ ಆ್ಯನಿಮೇಷನ್ ಅಂತ ಇರುತ್ತೆ ನೋಡಿ, ಮೋಷನ್ ತೋರಿಸ್ತೇನೆ ಹೆಂಗೆ ಅಂತ. ನಿಮ್ಗೆ ಇಷ್ಟ ಬಂದಿತ್ತು ಯಾವ್ದು ಬೇಕೋ, ಫಸ್ಟ್ ಒನ್ ಬೇಕಾ, ಇಲ್ಲಿ ಪೂರ್ತಿ ಇಲ್ಲಿ ಕಾಣುತ್ತೆ ನೋಡಿ, ಇದು ಪೂರ್ತಿ ಇನ್ಕ್ರೀಸ್ ಮಾಡ್ಕೊಂಬಿಡಿ, ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ, ಇಲ್ಲಿ ಬೇಜಾನ್ ಫೀಚರ್ಸ್ಗಳು ಬರ್ತವೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ನೋಡಿ. ಕೆಳಗಡೆ ಇದ್ದಾವೆ ನೋಡಿ. ನಿಮ್ಗೆ ಯಾವ ರೀತಿ ಬೇಕು ಆ್ಯನಿಮೇಷನ್ ಆ ಥರ ಮಾಡ್ಕೊಳ್ಳಿ. 5th ಒನ್ನ ಚೂಸ್ ಮಾಡ್ಕೊಂಡಿದ್ದೀನಿ ನಾನು. ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಸ್ಯಾಂಪಲ್ಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ರೈಟ್ ಮಾಡ್ಕೊಡಿ. ಇದು ಫುಲ್ಲು ಆಡಿಯೋ ಎಲ್ಲಿವರೆಗಿದೆ ಅಲ್ಲಿ ತನಕ ಇನ್ಕ್ರೀಸ್ ಮಾಡಿ.
ಲಾಸ್ಟ್ ಈ ವಿಡಿಯೋ ಕೊನೆವರೆಗೂ ಇರುತ್ತೆ ನೋಡಿ ಇಲ್ಲಿ. ಮತ್ತು ಈಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಅಂತ ಇದೆ ನೋಡಿ, ಇದು ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಪಾರ್ಟ್ ಇರುತ್ತೆ ನೋಡಿ, ಅದು ಡಿಲೀಟ್ ಮಾಡ್ಕೊಳ್ಳಿ. ನೋಡಿ ಬರುತ್ತೆ. ಈಗ ಸಾಂಗ್ ಆನ್ ಮಾಡ್ತೀನಿ ನಾನು. ಫಸ್ಟು ನಿಮಗೆ ಯಾವುದೋ ಲಿರಿಕ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ನೋಡಿ ನಾನು ಕಟ್ ಮಾಡ್ಕೊಂಡು ನನಗೆ ಯಾವುದೋ ಲಿರಿಕ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ಕಟ್ ಮಾಡ್ಕೊತಿದ್ದೀನಿ ನೋಡಿ. ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ನೋಡಿ ಸೆಕೆಂಡ್ ಒನ್ ಏನು ಲಿರಿಕ್ಸ್ ಇರುತ್ತೋ ಅದ್ರ ಮೇಲೆ ಕೊಡಿ. ಇಲ್ಲಿ ಎಡಿಟ್ ಅಂತ ಇರುತ್ತೆ ನೋಡಿ, ಎಡಿಟ್ ಮೇಲೆ ಕೊಡಿ. ನೆಕ್ಸ್ಟ್ ಲೈನ್ ಏನಿದೆಯೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಬೇಕಾದರೆ ಆ್ಯನಿಮೇಷನ್ನು ಚೇಂಜ್ ಮಾಡ್ಕೊಬೋದು. ಬೇಕಾದರೆ ಅದೇ ಇರುತ್ತೆ ಆ್ಯನಿಮೇಷನ್ನು. ಹಿಂದಿನ ಲಿರಿಕಲ್ಲಿ ಯಾವ್ದು ಹಾಕಿದ್ದೀನೋ ಅದೇ ಇರುತ್ತೆ. ನೀವು ಬೇಕಂದ್ರೆ ಚೇಂಜ್ ಮಾಡ್ಕೊಬೋದು. ಇಲ್ಲಿ ನೋಡಿ ಈ ಥರ ಇದೆ. ನಾನು ಅದನ್ನೇ ಚೂಸ್ ಮಾಡ್ಕೊತೀನಿ. ನಿಮಗೆ ಯಾವುದಾದ್ರೂ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತೀನಿ ಫಸ್ಟ್ ಹೆಂಗೆ ಬರುತ್ತೆ ಅಂತ. ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಇದನ್ನು ಚೇಂಜ್ ಮಾಡ್ಕೊಬೋದು ನೀವು. ಇದಕ್ಕೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಕಲರ್ ಯಾವ್ದು ಬೇಕು ನಿಮಗೆ ಇಷ್ಟ ಬಂದಿದ್ದು ಕಲರ್ನ ಚೂಸ್ ಮಾಡ್ಕೊಬೋದು ನೀವು. ನಾನು ವೈಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದು ನಿಮಗೆ ಯಾವ್ದು ಇಷ್ಟ ಅನ್ನೋದು ಚೂಸ್ ಮಾಡ್ಕೊಳ್ಳಿ ನೀವು. ನಾನು ವೈಟೇ ಇರಲಿ, ಯಾಕಂದರೆ ಆಮೇಲೆ ಜಾತ್ರೆ ಆಗಿಬಿಡುತ್ತೆ. ಇಷ್ಟು ಲಿರಿಕ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಂಬಿಟ್ಟು ಟೈಪ್ ಮಾಡಿ. ಎಷ್ಟು ಸೆಕೆಂಡ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಸದ್ಯಕ್ಕೆ 9 ಸೆಕೆಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿ ಡಿಲೀಟ್ ಮಾಡ್ತೀನಿ ನಾನು. ಇಷ್ಟು ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ನ ನೀವು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು. ನಾನು ಸ್ಕ್ರಿಪ್ಟ್ ಕೊಟ್ಟು ಡಿಲೀಟ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ನೋಡಿ. ಪ್ಲೇ ಮಾಡ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಫಿಲ್ಟ್ರ್ ಮೇಲೆ ಹೋಗಿ, ಫಿಲ್ಟ್ರ್ ಮೇಲೆ ಎಫೆಕ್ಟ್ ಅಂತ ಇರ್ತೈತೆ ನೋಡಿ, ಎಫೆಕ್ಟ್ ಅಂತ ಕಾಣುತ್ತೆ. ನಿಮಗೆ ಬೇಕು ಅಂದರೆ ಯಾವುದಾದ್ರೂ ಎಫೆಕ್ಟ್ ಹಾಕೊಬೋದು ನೀವು. ನೋಡಿ ಈ ಥರ ಝೂಮ್ ಆಗ್ತಿದೆ, ಈ ಥರ ಝೂಮ್ ಔಟ್ ಆಗೋದು. ಇದು ಗ್ಲಿಚ್ ಎಫೆಕ್ಟು. ಸದ್ಯಕ್ಕೆ ಯಾವುದು ಹಾಕ್ಕೊಳಲ್ಲ ನಾನು. ನಿಮಗೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳಿ. ಮತ್ತು ಒರಿಜಿನಲ್ ಕೊಟ್ಬಿಟ್ಟು ಈ ಥರ ಹಾಕಿದ್ದೀನಿ ನಾನು. ಇಷ್ಟೇ ನಮ್ಮ ವೀಡಿಯೋ ರೆಡಿ ಆಯಿತು. ಇಷ್ಟು ಗೈಸ್ ರೈಟ್ ಕೊಟ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಕೊಡಿ. ರೆಸೊಲ್ಯೂಷನ್ ಎಷ್ಟು 180 ಇದೆ. ನಿಮ್ಗೆ ಎಷ್ಟು ಬೇಕಾದಕ್ಕೆ ಸರ್ಚ್ ಮಾಡ್ಕೊಬೋದು. ಎಕ್ಸ್ಪೋರ್ಟ್ ಕೊಡಿ. ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ನಿಮ್ಮ ವೀಡಿಯೋ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.